ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಆ್ಯಂಡ್ ಇವತ್ತು ಎಲ್ಲ ನೀಟಾಗಿ ರೆಡಿ ಆಗಿದ್ದೀವಿ. ತಲೆ ಒಂದು ಬಾಚ್ಕೊಬೇಕು ನಾನು. ಆದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಟ್ಸ್ ಅ ಅನ್ಪ್ಲಾನ್ ಟ್ರಿಪ್. ಇನ್ನು ಕರೆಕ್ಟಾಗಿ ಪ್ಲಾನ್ ಆಗಿಲ್ಲ. ಇವತ್ತು ನಮ್ಮಮ್ಮ ಏನ್ ಮಾಡಿದಾರೆ ಅಂದ್ರೆ ಸ್ಪೆಷಲ್ಲು ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ ಗೈಸ್. ಯಾಕೆ ಮಶ್ರೂಮ್ ತಿನ್ನಲ್ಲ? ಇವರು ತಿಂತಾ ಇಲ್ಲ ಮಶ್ರೂಮ್ನ, ಇವರು ತಿಂತಾ ಇಲ್ಲ ಮಶ್ರೂಮ್ನ. ವೈ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನಾವು ಊಟ ಮಾಡೋಣ ಗೈಸ್. ಎಷ್ಟು ಚೆನ್ನಾಗಿ ಬಿರಿಯಾನಿ ಮಾಡಿದ್ದಾರೆ ಅಂದ್ರೆ ನೋಡಿದ್ರೆ ತಿನ್ಬೇಕನ್ನಿಸ್ತಾ ಇದೆ, ತಿಂದ್ರೆ ತಿಂತಾನೆ ಇರ್ಬೇಕನ್ನಿಸ್ತಾ ಇದೆ ಗೈಸ್. ಇವಾಗ ಟೈಮ್ 11:20 ಆಗಿದೆ. ಮನೇಲೆ ಕುತ್ಕೊಂಡ್ರೆ ಟೈಮ್ ಹೋಗೋದ್ ಗೊತ್ತಾಗಲ್ಲ, ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ. ಒನ್ ಡೇ ಟ್ರಿಪ್ ಬದಲಾಗಿ ಹಾಫ್ ಡೇ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡು ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಜೀವನ್? ಈ ಬೆಳಿಗ್ಗೆ ಎಲ್ಲಿ ಸರ್ಚ್ ಮಾಡಿದ್ದೇಳು ನಾವು? ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದೀವಿ ಗೈಸ್. ನಿನ್ನೆ ನಾವು ಹೋಗಿದ್ದು ಕೈಲಾಸಗಿರಿ, ಇವತ್ತು ಹೋಗ್ತಾ ಇರೋದು ಮಂದಾರಗಿರಿ. ಇಲ್ಲಿ ನಮ್ಮನೆಯಿಂದ ಸ್ವಲ್ಪ ಹತ್ರನೇ ಆಗುತ್ತೆ. ಸೊ ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ ಗೈಸ್. ಎದ್ದಿದ್ ಲೇಟೇ ಆಯ್ತು, ಬಟ್ ಆದ್ರೂ ನಿದ್ದೆ ಬರ್ತಾ ಇದೆ. ಇವಾಗ ಆಲ್ರೆಡಿ ಗೈಸ್ ನಾಳೆ ಎಂಡ್ ಮಾಡ್ತಾ ಇದ್ದೇನೆ ನನ್ನ ವ್ಲಾಗ್ನ, ಬಟ್ ನಾನು ಎಂಡ್ ಮಾಡಲ್ಲ. ಬಿಕಾಸ್ ನಾವು ಮಂದಾರಗಿರಿ ಹಿಲ್ಸ್ಗೆ ಹೋಗಿ ಅಲ್ಲಿ ಹೇಗಿದೆ ಅಂತ ಎಲ್ಲ ತೋರಿಸಿ ಅದಾದ್ಮೇಲೆ ಐ ಎಂಡ್ ದಿಸ್ ವ್ಲಾಗ್. ಮನೆಗೆ ಬಂದು ಹೌದು, ಮನೆಗೆ ಬಂದು ಆಮೇಲೆ ಈಗ ಸದ್ಯಕ್ಕಂತೂ ನನಗೆ ನಿದ್ದೆ ಬರ್ತಾ ಇದೆ ಗೈಸ್. ಸ್ವಲ್ಪ ಮೆಟ್ಲು ನೋಡ್ತಿದ್ದಂಗೆ ನಮ್ ಕಾವ್ಯ ಅವ್ರಿಗೆ ಹೆದರಿಕೆ ಆಗಿದೆ ಗೈಸ್. ಅಲ್ವಾ ಕಾವ್ಯ? ಹತ್ಬೇಕಾ ಅಕ್ಕ ಬೆಟ್ಟನಾ ಅಂತ ಕೇಳ್ತಿದ್ದಾರೆ ಮೇಡಮ್ ಅವರು. ಶಿವಮ್ಮ ಹತ್ತುತ್ತೀಯ ಬೆಟ್ಟ? 40 rupees ಫಾರ್ ಪಾರ್ಕಿಂಗ್ ಗೈಸ್. ಸ್ಕೂಟಿಗೆ ಅಥವಾ 2 wheeler ಅಂದ್ರೆ 10 rupees ಅಷ್ಟೇ. ಸಂಜೆ ಬರ್ಬೋದಾಗಿತ್ತು. ಹೋಗೋಣ ಅಂದ್ರಲ್ಲ, ಪಾರ್ಕ್ ಹೋಗ್ಬಿಟ್ಟು ಬರೋಣ ಆಮೇಲೆ. ಆಳೆ ದುಡ್ಡು ಕೊಟ್ಬಿಟ್ವಲ್ಲ. ಗೈಸ್ ಬಿಸಿಲು ಜಾಸ್ತಿ ಆಗಿದ್ರಿಂದ ಬೇಲ್ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ಇಟ್ ವಿಲ್ ಪ್ರೊಟೆಕ್ಟ್ ಮೀ ಗೈಸ್ ಫ್ರಮ್ UV rays. ಚಿಕ್ಕ ಮಕ್ಳು ಹತ್ತಕ್ ಆಗ್ತಾ ಇಲ್ಲ ಪಾಪ. ದೊಡ್ಡವ್ರು ಇನ್ನು ಹತ್ತೆ ಮೆಟ್ಲು ಅಂತ ಹತ್ತಿಸ್ತಾ ಇದಾರೆ. ಅದು ರೀಚ್ ಆಗ್ತಾ ಇಲ್ಲ ಗೈಸ್. ಚಿಕ್ಕದಾಗೆ ಇದೆ ಬಟ್ ಒಂದ್ ಸ್ವಲ್ಪ ದೂರ ಇದೆ ಅಷ್ಟೇ. ಅಯ್ಯೋ ಅಳ್ತಾ ಇದ್ದಾರೆ ಗೈಸ್ ಪಾಪ ಮಕ್ಳು. ಅಮ್ಮ ಸುಸ್ತಾಯ್ತಾ ಅಮ್ಮ? ಇಲ್ದಿರ್ಗೆ ಅಮ್ಮ ನಮ್ಗಿಂತ ಮುಂಚೆನೆ ಬಂದು ವಿಶ್ರಾಂತಿ ತಗೊಂತಾ ಇದ್ದಾರೆ. ಜೀವನ ಗೂಗಲಲ್ಲಿ ನೋಡಿದ್ವಲ್ಲ ಅದೆಲ್ಲ ಇದೆ. ಧ್ಯಾನ ಮಾಡಿ. ಧ್ಯಾನ ಅಲ್ಲಿ ಕುತ್ಕೊಂಡಿರ್ಲಿಲ್ಲ ಬುದ್ಧ. ಧ್ಯಾನ ಇಟ್ಕೊಂಡು ಯೋಗ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ನನ್ನ ಕೈಯಲ್ಲಿ ಆಯ್ತಾ?
ಗೈಸ್ ಇವ್ರಿಬ್ರು ನನ್ ಜೊತೆ ಬರ್ತೀನಿ ಅಂತ ಅವ್ರಿಬ್ರಲ್ಲಿ ಯಾರು ನೋಡ್ಕೊಳ್ಳೋದು ನಾನು ಯಾರು ನಾನು ಇಬ್ರು ನೋಡ್ಕೊಳ್ಳಲ್ಲ, ನಾನು ಹೋಗ್ತೀನಿ. ತುಮಕೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಪ್ಲೇಸಸ್ನು ವಿಸಿಟ್ ಮಾಡಿದ್ವಿ, ಬಟ್ ಇದೊಂದ್ ಪ್ಲೇಸ್ ಮಾತ್ರ ಉಳ್ಕೊಂಡಿತ್ತು. ಇಲ್ಲೂ ಪ್ಲಾಸ್ಟಿಕ್ ಹಾಕೋರೆ. ದೇವ್ರು ಪ್ರಕೃತಿನ ಎಷ್ಟು ಚೆನ್ನಾಗಿ ಹಾಳು ಮಾಡ್ಬೋದು ಅಷ್ಟು ಚೆನ್ನಾಗಿ ಹಾಳು ಮಾಡೋದು ಮನುಷ್ಯನೇ. ಏನಂತೀರಾ? ಆದಷ್ಟು ಸಂಜೆ ಬನ್ನಿ, ಸಿಕ್ಕಾಪಟ್ಟೆ ಬಿಸಿಲಲ್ಲಿ ನೀವು ಇಲ್ಲಿ ಕುತ್ಕೊಳ್ಳೋಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ. ಸೊ ಹಾಗಾಗಿ ಸಂಜೆ ಈವ್ನಿಂಗ್ ಟೈಮ್ ಇಲ್ಲ ಬೆಳಗ್ಗೆ ಬನ್ನಿ ಗೈಸ್, ಹೆಂಗಿದ್ರು ಸನ್ರೈಸ್ ಅಥವಾ ಸನ್ಸೆಟ್ ಕೂಡ ಕಾಣಿಸುತ್ತೆ. ಇಲ್ಲಿಂದ ಜಾರಿದ್ರೆ ಅಲ್ಲೋ ಕೆಳಗಡೆ ರೀಚ್ ಆಗಿರ್ತೀವಿ. ಜಾರಿದ್ರೆ ಕೆಳಗಡೆ ಎಲ್ಲ ಮೇಲ್ಗಡೆ ರೀಚ್ ಆಗಿರ್ತೀವಿ ಗೈಸ್. ಐತೆ ಗೈಸ್, ಇವಾಗ ಕಾಲ್ ನಡೀತಾ ಇತ್ತ ಜೀವ ನಡುತ್ತಾ ಇಲ್ವಾ? ಎಲ್ಲಿದ್ಯಾ? ಕಾಣಿಸ್ತಾನೆ ಇಲ್ವಲ್ಲೋ, ನಡುತ್ತಾ ಇಲ್ವಾ? ಡಾಕ್ಟರ್ ಬ್ರೋ ಯಾವ್ದೋ ಚಾನಲ್ ಅಲ್ಲಿ ಡಾಕ್ಟರ್ ಬ್ರೋ ಯಾವ್ದೋ ವಿಡಿಯೋದಲ್ಲಿ 80 ರೂಪೀಸ್ ಒಂದ್ ಮಾವಿನ ಹಣ್ಣು ಅಂತ ಹೇಳಿದ್ರು. ನೋಡಿ ನೀವು ಇಲ್ಲಿ ಬಂದ್ರೆ 50 ರೂಪೀಸ್ ಒಂದ್ ಮಾವಿನಕಾಯಿ. ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ ಇಲ್ಲೆಲ್ಲ. 1 to ಡಬಲ್ ರೇಟ್ ಕೊಟ್ಟು ತಿನ್ಬೇಕು ಗೈಸ್. ಸ್ವಲ್ಪ ಹಿಂದೆ 50 ರೂಪೀಸ್ ಹೇಳಿದ್ರು ಒಂದ್ ಮಾವಿನಕಾಯಿ, ಇಲ್ಲಿ ಬಂದು ಹೇಳಿದ್ರೆ 70 ರೂಪೀಸ್ ಅಂತೆ ಗೈಸ್. ಆಕ್ಚುಲಿ ಬೆಟ್ಟದ ಮೇಲೆ ಕಾರು ಹೋಗುತ್ತೆ, ಗಾಡಿನೂ ಹೋಗುತ್ತೆ, ಹಾಗೆ ಆಟೋ ಫೆಸಿಲಿಟೀಸ್ ಕೂಡ ಇದೆ. ಬಟ್ ನಾವು ಫಸ್ಟ್ ಟೈಮ್ ಬಂದಿರೋದು, ಸುಮ್ಮನೆ ಯಾಕೆ ಆಟೋದಲ್ಲಿ ಕಾರಲ್ಲಿ ಹೋಗೋದು ಅಂತ ನಡ್ಕೊಂಡು ಹೋಗಿದ್ದು ಗೈಸ್. ನಿಮ್ಗೇನಾದ್ರೂ ನಡಿಯೋಕ್ಕಾಗಲಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ದಿ ಆಟೋ ಆರ್ ಯುವರ್ ಓನ್ ವೆಹಿಕಲ್ಸ್. ಜಾಸ್ತಿ ಅಂತ ಛತ್ರಿ ತಗೊಂಡಿದ್ದಾರೆ. ಇಲ್ಲಿಂದ ಗೈಸ್ ನಾವು ಅಮನಿಕೆರೆ ಪಾರ್ಕ್ ಅಲ್ಲಿಗೆ ಹೋಗ್ತಾ ಇದೀವಿ. ಇಲ್ಲಿಂದ ಆಲ್ಮೋಸ್ಟ್ 30 ಮಿನಿಟ್ಸ್ ಆಗುತ್ತೆ. ದೇವಸ್ಥಾನ ಇಲ್ಲ ಮನೆ, ಪಾರ್ಕ್ ಅದು. ಬರೀ ಪಾರ್ಕು. ಬರೀ ಪಾರ್ಕ್. ದೇವಸ್ಥಾನಕ್ಕೆ ಹೋಗ್ಬೇಕಾ ನೀನ್ ಪಾರ್ಕ್ ಹೋಗ್ಬೇಕಾ? ದೇವಸ್ಥಾನ ಪಾರ್ಕ್. ಇವಾಗ ಮನೆಯಿಂದ ತಂದಿರುವಂತಹ ಮಶ್ರೂಮ್ ಬಿರಿಯಾನಿ ತಿನ್ನೋಣ. ಒಂದ್ ಕವರ್ಗೆ ಹಾಕೊಂಡು ಬ್ಯಾಗ್ ಹಾಕೊಂಡು ಮನೆಗೆ ಹೋಗಿ ಡಸ್ಟ್ಬಿನ್ಗೆ ಹಾಕ್ತಿವಿ ಗೈಸ್. ಮೋಟು ತರ ಕಾಣಿಸ್ತಾ ಇದೀವಲ್ಲ ಡುಮ್ಗೆ. ಇವಾಗ ನಾವು ಬೋಟ್ ನ ಶಿಫ್ಟ್ ಮಾಡ್ಬಿಟ್ಟಿದೀವಿ, ಬೇರೆ ಬೋಟ್ ಬಂದಿದೀವಿ ಗೈಸ್. ಬೋಟಿಂಗ್ ಹ್ಯಾಸ್ ಸ್ಟಾರ್ಟೆಡ್ ಗೈಸ್. ನನ್ ಮೇಲಿಂದ ನನ್ ಫೋನ್ ಮೇಲೆ ಭಯ ಜಾಸ್ತಿ ಆಗ್ತೈತಿ ಇವಾಗ, ನಿಜ. ಭಯ ಅಂತ ಹೇಳ್ತಿದ್ರಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮಾಮೂಲಿ ಕಾರಲ್ಲಿ ಕುತ್ಕೊಂಡಂಗಿತ್ತು ಗೈಸ್. ನಮ್ಮಮ್ಮ
ಐತೆ, ಹಿಂಗಾಗ್ತೈತೆ ಅವಾಗಲಿಂದ. ಕಣ್ಣು ಉರಿತೈತೆ ಬಗ 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 ಅಂತ, ಸಿಕ್ಕಾಪಟ್ಟೆ ಉರಿತೈತೆ ಕಣ್ಣು. ಗೈಸ್ ಇವಾಗ ಮನೆಗೆ ರೀಚ್ ಆದ್ವಿ, 1 ರೌಂಡ್ ನಿದ್ದೆನೂ ಆಯಿತು. ಆ್ಯಂಡ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್.